ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನದ ಅಂಗವಾಗಿ ಬೀರೂರು ಶೈಕ್ಷಣಿಕ ತಾಲೂಕು ಮಟ್ಟದ 63ನೇ ಶಿಕ್ಷಕರ ದಿನಾಚರಣೆ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಬೀರೂರು ನಗರದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆಎಸ್ ಆನಂದ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು ಭೇದ ಭಾವಗಳನ್ನು ಮರೆತು ಒಗ್ಗಟ್ಟಾಗಿ ಬೀರೂರು ಶೈಕ್ಷಣಿಕ ವಲಯದಲ್ಲಿ ಅರ್ಥಪೂರ್ಣವಾದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದಕ್ಕೆ ಧನ್ಯವಾದಗಳು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಇಂತಹ ಮಕ್ಕಳುಗಳನ್ನು ತಿದ್ದಿ ತೀಡಿ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಮುಖಾಂತರ ಒಂದು ಬಲಿಷ್ಠವಾದ ದೇಶವನ್ನು ಕಟ್ಟುವುದಕ್ಕೆ ಸಹಕಾರ ಮಾಡಿದಂತಹ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಕೋರಿದರು. ಎಲ್ಲ ಸಂಘಗಳನ್ನು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಭೇದ ಭಾವಗಳನ್ನು ಕೂಡ ಮರೆತು ಒಗ್ಗಟ್ಟಾಗಿ ಬೀರೂರು ಶೈಕ್ಷಣಿಕ ವಲಯದಲ್ಲಿ ಒಂದು ಒಳ್ಳೆಯ ಅಥವಾ ಅರ್ಥಪೂರ್ಣವಾದಂಥ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟ ಬಯಸ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಇಂಥ ಮಕ್ಕಳುಗಳನ್ನ ತಿದ್ದಿ ತೀಡಿ ಸಮಾಜದ ಮುಖ್ಯವಾಹಿನಿಗೆ ತರೋದ್ರ ಮುಖಾಂತರ ಒಂದು ಬಲಿಷ್ಠ ದೇಶವನ್ನು ಕಟ್ಟಲಿಕ್ಕೆ ಸಹಕಾರ ಮಾಡಿದಂಥ ನನ್ನೆಲ್ಲ ನೆಚ್ಚಿನ ಶಿಕ್ಷಕರಿಗೆ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ಕೋರಲಿಕ್ಕೆ ಇಷ್ಟ ಬಯಸ್ತೇನೆ. ಬೀರೂರು ಶೈಕ್ಷಣಿಕ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರುದ್ರಪ್ಪರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಮಾಜದಲ್ಲಿ ಸುದ್ದಿ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮ ಬಹಳ ಮುಂಚೂಣಿಯಲ್ಲಿ ಇರುವುದರಿಂದ ಶಿಕ್ಷಕರ ವೃತ್ತಿ ಈಗ ಬಹಳ ಸರಳವಾಗಿಲ್ಲ. ಆದ್ದರಿಂದ ನಮ್ಮ ವೃತ್ತಿ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ನಾವು ನೀವೆಲ್ಲ ಕೆಲಸ ಮಾಡೋಣ ಎಂದು ಹೇಳಿದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಶಿಕ್ಷಕರ ವೃತ್ತಿ ಗೌರವವನ್ನು ಹೆಚ್ಚಿಸಲಿಕ್ಕೆ ಇರ್ತಕ್ಕಂಥ ಒಂದು ದಿನಾಚರಣೆ ಕಾರ್ಯಕ್ರಮ ಆಗಿದೆ. ಸಮಾಜದಲ್ಲಿ ಸುದ್ದಿ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ ಈಗ ಭಾಳಷ್ಟು ಮುಂಚೂಣಿಯಲ್ಲಿರೋದರಿಂದ ಶಿಕ್ಷಕರ ವೃತ್ತಿ ಈಗ ಭಾಳ ಸರಳ ಆಗಿಲ್ಲ. ಆದ್ದರಿಂದ ನಮ್ಮ ವೃತ್ತಿ ಗೌರವವನ್ನು ಹೆಚ್ಚಿಸುವ ರೀತಿಯಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಕರ್ನಾಟಕ ಲೋಕಸೇವಾ ಆಯೋಗ ಸದಸ್ಯರಾದ ಡಾಕ್ಟರ್ ಎಚ್.ಎಸ್. ಭೋಜ್ಯ ನಾಯಕ್ರವರು ಮಾತನಾಡಿ, ಮನಸ್ಸಿಟ್ಟು ಮಕ್ಕಳನ್ನು ಬೆಳೆಸಿದಲ್ಲಿ ಖಂಡಿತವಾಗಿಯೂ ಕೂಡ ಮುಂದೊಂದು ದಿನ ಅದು ನಮ್ಮನ್ನು ಯಾವುದೋ ಒಂದು ಮಟ್ಟದಲ್ಲಿ ಸಂತೃಪ್ತಿ ಇರುತ್ತದೆ ಎಂದು ಹೇಳಿದರು. ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಕೊಡುವಂತಹ ಶಿಕ್ಷಣ ನಮ್ಮಲ್ಲಿ ಇರಬೇಕು. ಅದೇ ರೀತಿ ಶಿಸ್ತನ್ನು ಕಲಿಸುವಂತ ಈಗ ಚಾಲೆಂಜಿಂಗ್ ಇದೆ. ನಮಗೆ ಮೊಬೈಲ್ ಬಂತು ಅಂತಂದ್ರೆ ಅದರ ಚಾಲೆಂಜ್ ನಮಗಿದೆ. ಮಕ್ಕಳಿಗೆ ಯಾವ ರೀತಿ ನಾವು ಶಿಕ್ಷಣವನ್ನು ಕೊಡಬೇಕು. ಅವರು ನೀವು ಇಲ್ಲಿ 7 ವರ್ಷದಲ್ಲಿ ನೋಡ್ತಾ ಇರ್ತಾರೆ. ನೀವು ಬಿಟ್ಟರೆ 10 ನಿಮಿಷ ಸಾಕವರಿಗೆ ಇಡೀ ಇದನ್ನೇ ಹೇಳ್ತಾರೆ. ನೀವು ಟೀಚರ್ಗಳ ಬೇಡ ಅನ್ನೋ ಸ್ಥಿತಿ ಬಂದಿದ್ದಾರೆ. ಬಟ್ ಆದರೆ ನಾವು ಮುಖಾಮುಖಿ ಮಾಡುವಂತಹ ಆಟ ಅಥವಾ ನೀವು ಕೊಡುವಂತಹ ಶಿಕ್ಷಣ ಏನಿದೆ ಅದು ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ಯಾವ ಕಂಪ್ಯೂಟರ್ ಕೊಡಕ್ಕಲ್ಲ, ಯಾವ ಸಾಫ್ಟ್ವೇರ್ ಕೊಡಕ್ಕಲ್ಲ, ಯಾವ ಶಿಕ್ಷಣವನ್ನು ಅದನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೈರೇಗೌಡ ಅವರು ಮಾತನಾಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತು ಭಾರಿ ಸ್ಪಷ್ಟ. ಏಕೆಂದರೆ ಯಾವಾಗ ನಮ್ಮ ಮನಪೂರ್ವಕವಾಗಿ ಗುರುಗಳಿಗೆ ಗುಲಾಮರಾಗುತ್ತೀವೋ ಆವಾಗ ಮಾತ್ರ ವಿದ್ಯೆ ಹಾಗೂ ಬುದ್ಧಿ ಜೊತೆಗೆ ನಾವೆಲ್ಲರೂ ಕೂಡ ಸತ್ಪ್ರಜೆಯಾಗಿ ಸಮಾಜದಲ್ಲಿ ನಿರ್ಮಾಣ ಆಗಲು ಸಾಧ್ಯ ಎಂದು ಹೇಳಿದರು. ಎಲ್ಲ ಶಿಕ್ಷಕ ಬಂಧುಗಳೇ, ಈಗಾಗಲೇ ಶಾಸಕರಾಗಿರ್ಬೋದು, ನಮ್ಮ ಸ್ನೇಹಿತರು ಭೋಜಾ ನಾಯಕರಾಗಿರ್ಬೋದು ಹಳೆಯ ಮೆಲುಕುಗಳನ್ನು ಹಾಕಿದರು. ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕ ತನ್ನ ವೃತ್ತಿಯ ಜೊತೆಗೆ ಮಾಡ್ತಕ್ಕಂಥ ಅನೇಕ ಕೆಲಸಗಳನ್ನು ಕೇಳಿದರೆ
ತಾವೆಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತೀರಾ. ಯಾವುದೇ ಒಬ್ಬ ನೌಕರ ಯಾವುದೇ ಇಲಾಖೆಯಲ್ಲಿ ಮಾಡದೇ ಇರತಕ್ಕಂಥ ಕೆಲಸವನ್ನು ನನ್ನ ಶಿಕ್ಷಕ ಬಂಧುಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಶಾಲೆಯ ವಿಚಾರವಾಗಿಯೇ ತಮ್ಮನ್ನು ತೊಡಗಿಸ್ಕೊಂಡು ಯಾವುದೇ ಒಂದು ಕಷ್ಟ ಸುಖವನ್ನು ಹೇಳ್ಕೊಳ್ಳದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಲಾಖೆಯಲ್ಲಿ ಒರೆಸ್ತಾ ಇರತಕ್ಕಂಥ ಹೊರೆಗಳನ್ನು ನೋಡಿದರೆ ನಮ್ಮ ಶಿಕ್ಷಕರು ಯಾವುದೇ ಚಂಚಲತೆಗೆ ಒಳಗಾಗದೆ ಆ ಎಲ್ಲ ಇಲಾಖೆ ಕೆಲಸಗಳನ್ನು ತುಂಬ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೀರೂರು ಪುರಸಭೆಯ ಅಧ್ಯಕ್ಷರಾದ ವನಿತಾರವರು ಮಾತನಾಡಿ, ನಾವು ಪ್ರತಿಯೊಬ್ಬರೂ ಸಹ ತಂದೆ ತಾಯಿಗೆ ನೀಡಿರುವ ಸ್ಥಾನವನ್ನು ಗುರುವಿಗೆ ನೀಡಿದ್ದೇವೆ ಎಂದು ಹೇಳಿದರು. ಅತ್ಯುತ್ತಮ ಶಿಕ್ಷಕ, ವಿದ್ವಾಂಸ, ತತ್ವಶಾಸ್ತ್ರಜ್ಞ, ಭಾರತ ರತ್ನ ಪುರಸ್ಕೃತ ಹಾಗೂ ನಮ್ಮ ಭಾರತದ ಮೊದಲನೆಯ ಉಪರಾಷ್ಟ್ರಪತಿಯಾಗಿ ಹಾಗೂ ಮೊದಲನೆಯ ಸ್ವತಂತ್ರ ಭಾರತದ ಎರಡನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂತ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ದಿನವನ್ನು ನಾವು ಶಿಕ್ಷಕರ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 5, 1888ರಲ್ಲಿ ತಮಿಳುನಾಡಿನ ತಿರುತ್ತಣಿ ಎಂಬ ಪಟ್ಟಣದಲ್ಲಿ ಜನಿಸಿದರು. ಸರ್ವಪಲ್ಲಿ ಎನ್ನುವುದು ಅವರ ಮನೆತನದ ಹೆಸರು, ರಾಧಾಕೃಷ್ಣನ್ ಎನ್ನುವುದು ಅವರ ತಂದೆ ತಾಯಿ ಇದ್ದಂತಹ ಹೆಸರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಜಗದೀಶ್ ಬಿಜೆ ಅವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿಕ್ಷಕರ ದಿನಾಚರಣೆ 20,000 ಹಣ ಕೊಡುತ್ತೆ. ಎಷ್ಟು? 20,000. ನಿಮ್ಮ ಹೆಮ್ಮೆಯ ಬೀರೂರು ಶಿಕ್ಷಕರ ದಿನಾಚರಣೆ ಸಮಿತಿ ಮಾಡ್ತಕ್ಕಂಥದ್ದು ಎಲ್ಲ ರೀತಿಯ ಪ್ರಾಥಮಿಕ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರ ಸಂಘಟನೆಗಳು ವಿಶೇಷವಾಗಿ ಕೊಡುಗೆ ಗಾಯಗಳ ಸಹಾಯದಿಂದ ಅಂತ ಮರುಪೇರುಗಳು ಜೋರ ಚಪ್ಪಾಳೆ. ಒಂದು ವೇಳೆ ನಮ್ಮ ಪುರಸಭೆಯ ಅಧ್ಯಕ್ಷರು ಪುರಸಭಾಧ್ಯಕ್ಷ ಆದ ತಕ್ಷಣ ಎಲ್ಲ ನಮ್ಮ ಸಂಘಟನೆ ಪ್ರಮುಖರು ಮನೆ ಹೋಗಿ ಶುಭ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದೆ. ಯೋಗ ಉದ್ಯೋಗದಲ್ಲಿ ವೀರಭದ್ರ ಮತ್ತು ಮೈದಾನಿನ ಆಶೀರ್ವಾದದಿಂದ ನಾನು ಬೀರೂರಿನ ಪುರಸಭೆಯ ಅಧ್ಯಕ್ಷ ಆಗಿದ್ದೀನಿ. ನಾವು ಕಲಿಸ್ತೀನಿ ಅಂತೇಳಿ ಇವತ್ತೇನು ಬೆಳಗ್ಗೆ ನೆನಪಿನ ಕಾಣಿಕೆ ಕೊಟ್ಟಿದೆ, ಆ ಎಲ್ಲ ನೆನಪಿನ ಕಾಣಿಕೆ ದಾನಿಗಳು ನಮ್ಮ ಪುರಸಭೆ ಗೌರವ ಅಧ್ಯಕ್ಷ ವನಿತಾರವರು ವಿವರಿಸ್ತಾರೆ ಅಂತ ಗೌರವ ಅಧ್ಯಕ್ಷರು ಈ ಸಭೆ ಕುರಿತು ಮಾತನಾಡ್ತಾರೆ. 2023-24ನೇ ಸಾಲಿನ ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿಯವರೆಗೂ ನಿವೃತ್ತಿ ಹೊಂದಿದ್ದ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಶಿಕ್ಷಕರುಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು.
ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ವಿಜೇತರಾದ ಶಿಕ್ಷಕರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ದಯಮಾಡಿ 2-3 ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ರೂ ಕೂಡ ಅವರಿಗೆ ಬಹುಮಾನ ಒಂದೇ ಆಗಿರುತ್ತೆ. ಹಾಗಾಗಿ ದಯಮಾಡಿ ಸಹಕರಿಸಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿಕ್ಷಕರು ಉಪಸ್ಥಿತರಿದ್ದರು.